ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೀದರ್ನ ಕೃಷಿ ಸಂಶೋಧನಾ ಕೇಂದ್ರ ಕೇವಲ ಕಟ್ಟಡವಾಗಿ ಉಳಿದಿದೆ, ಆದರೆ ಕೆಲಸಕ್ಕೆ ಮಾತ್ರ ಇಲ್ಲ. ಬೀದರ್ ನಗರದ ಹಳದಕೇರಿ ಬಳಿರುವಂಥ ಕೃಷಿ ಸಂಶೋಧನಾ ಕೇಂದ್ರ, ಅದರಲ್ಲಿ ವಿಜ್ಞಾನಿಗಳು ಅಧಿಕಾರಿಗಳು ಇಲ್ಲದೆ ಬೀಕೋ ಅಂತ ಇದೆ. ಸಂಶೋಧನೆ ನಡೆಯಬೇಕಾದ ಜಾಗದಲ್ಲಿ ಅಲ್ಲಿ ಕಸ ಇದೆ, ಆ ಮುಳ್ಳಿನ ದಂಟಗಳು ಬೆಳೆದು ಕುಂತಿದೆ. ಅಲ್ಲಿ ನೀವು ಪಕ್ಕ ದೃಶ್ಯದಲ್ಲಿ ನೋಡಿ. ಕೇಂದ್ರಕ್ಕೆ ಅಧಿಕಾರಿಗಳು ಸರಿಯಾಗಿ ಬರಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃಷಿ ಸಂಶೋಧನಾ ಕೇಂದ್ರವನ್ನು ಕಬ್ಬು ಸಂಶೋಧನಾ ಕೇಂದ್ರ ಮಾಡುವಂತೆ ಇದೀಗ ರೈತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ಕಬ್ಬು ಸಂಶೋಧನಾ ಕೇಂದ್ರ ಇಲ್ಲ. ನಮ್ಮ ಬೀದರ್ನಲ್ಲಿ ಹಿಂದಿತ್ತು, ಆಗ ಅದನ್ನು ತೆಗೆದು ಹಾಕಿದ್ರು. ಸದ್ಯ ಇಲ್ಲಿ ಯಾವುದೇ ಸಂಶೋಧನೆಗಳು ನಡೀತಾ ಇಲ್ಲ. ಮಧ್ಯಾಹ್ನ 12 ಗಂಟೆ ಆಗಿತ್ತು. ಇವತ್ತು ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಜ್ಞಾನಿಗಳು ಸಂಶೋಧಕರು ಕೇಂದ್ರಕ್ಕೆ ಬಂದಿರಲಿಲ್ಲ. ಅದರಿಂದ ಇಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಮಾಡಿದರೆ ರೈತರಿಗೆ ಸಹಕಾರಿ ಆಗಲಿದೆ. ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಕಬ್ಬು ಬೆಳೆಗಾರರು ಕೂಡ ಇವತ್ತು ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ಕೃಷಿ ಸಂಶೋಧನಾ ಕೇಂದ್ರ ಅಂದರೆ ಒಂದಿಷ್ಟು ಆವಿಷ್ಕಾರಗಳು ಆಗಬೇಕು. ಬೀದರ್ ಜಿಲ್ಲೆಯಲ್ಲಿ ಈಗ ಔರಾದ್, ಬಸವ ಕಲ್ಯಾಣ್, ಹುಮ್ನಾಬಾದ್, ಚಿಡುಗುಪ್ಪ, ಮನ್ನಾಖೇಳಿ, ಈ ಕಮಠಾಣ, ಈ ಕಡೆ ಚಿಂತಾಕಿ, ಈ ಎಲ್ಲ ಭಾಗಗಳಲ್ಲಿ ಆಯಾಯ ಭಾಗಗಳಲ್ಲಿ ಆಯಾಯ ವಾತಾವರಣಕ್ಕೆ ಅನುಗುಣವಾಗಿ, ಆಯಾಯ ಮಣ್ಣಿಗೆ ಅನುಗುಣವಾಗಿ ಅಲ್ಲಿರುವಂಥ ರೈತರು ಏನು ಬೆಳಿಬೇಕು, ಹೇಗೆ ಬೆಳಿಬೇಕು, ಇವುಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿ ಈ ಕೃಷಿ ಸಂಶೋಧನಾ ಕೇಂದ್ರದವರು ಒಂದು ವರದಿಯನ್ನು ಕೊಟ್ಟು ಈ ಭಾಗದಲ್ಲಿ ಈ ಬೆಳೆ ಬೆಳೆದ್ರೆ ಸೂಕ್ತ, ಈ ಭಾಗದಲ್ಲಿ ಈ ಬೆಳೆ ಬೆಳೆದ್ರೆ ಸೂಕ್ತ ಅಂತ ಹೇಳಿ ಜನರಿಗೆ ಅಥವಾ ರೈತರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡಬೇಕಾದವರು ಕೃಷಿ ಸಂಶೋಧನಾ ಕೇಂದ್ರದವರು. ಆದರೆ ಈ ಕೃಷಿ ಸಂಶೋಧನಾ ಕೇಂದ್ರದವರಿಗೆ ಅಲ್ಲಿ ಅಧಿಕಾರಿಗಳೇ ಸರಿಯಾಗಿ ಬರಲ್ಲ. ಬೀದರ್ ಜಿಲ್ಲೆಯಲ್ಲಿರುವಂಥ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅಧಿಕಾರಿಗಳು ಸರಿಯಾಗಿ ಬರಲ್ಲ, ಸಂಶೋಧಕರು ಸರಿಯಾಗಿ ಬರಲ್ಲ, ವಿಜ್ಞಾನಿಗಳು ಸರಿಯಾಗಿ ಬರಲ್ಲ. ಅಲ್ಲಿ ಬರೀ ಬೀಕೋ ಅಂತ ಬಿಲ್ಡಿಂಗ್ಗಳು ಕೋಟ್ಯಾನುಗಟ್ಟಲೆ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣವನ್ನು ವ್ಯಯ ಮಾಡಿ, ನಮ್ಮೆಲ್ಲರ ತೆರಿಗೆ ಹಣವನ್ನು ವ್ಯಯ ಮಾಡಿ ಆಯುಷಾರಾಮಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ಬಿಲ್ಡಿಂಗ್ಗಳು ಯಾವ ಪುರುಷಾರ್ಥ ಕಟ್ಟಿದ್ದಾರೆ ಅನ್ನೋದು ನನಗೀಗ ಗೊತ್ತಾಗ್ತಾ ಇಲ್ಲ. ಈಗ ಬೀದರ್ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಗಳು ಅಂದರೆ ಯಾವ ಪ್ರಸಿದ್ಧವಾದವನ್ನು ನಾವು ಪಟ್ಟಿ ಮಾಡೋದಾದರೆ, ಈ ಕೆಲವೊಂದಿಷ್ಟು ಕಡೆ ಕಬ್ಬು, ಈ ಔರಾದು, ಕಮಲ್ನಗರ್ ಈ ಸೈಡಿಗೆ ಹೋದರೆ ಹತ್ತಿ ಬೆಳೆ. ಇವೆರಡು ಪ್ರಮುಖ ವಾಣಿಜ್ಯ ಬೆಳೆಗಳು. ಇವು ಎರಡು ಪ್ರಮುಖ ವಾಣಿಜ್ಯ ಬೆಳೆಗಳು ಬೀದರ್ ಜಿಲ್ಲೆಯಲ್ಲಿ ನಾವು ಬೆಳಿತೀವಿ. ಇವುಗಳಿಗೆ ರಿಲೆವೆಂಟ್ ಆಗಿ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅವುಗಳ ಕುರಿತು ಸಂಶೋಧನೆ ಆಗಬೇಕು. ಆದರೆ ಇಲ್ಲಿ ತನಕ ಯಾವುದು ಸಂಶೋಧನೆ ಆಗ್ತಾ ಇಲ್ಲ. ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ನಾರಾಜ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಕಬ್ಬಿನ ತಳಿಗಳನ್ನು ಬೀದರ್ ಜಿಲ್ಲೆಗೆ ಪರಿಚಯಿಸಿದ್ರು. ಅಂದರೆ ಯಾವ ಭಾಗದಲ್ಲಿ ಎಂತಹ ತಳಿಗಳು ಬೆಳೀತು. ಅದಾದ ನಂತರ ಇಲ್ಲಿಯ ತನಕ ಕೂಡ ಈ ಕೃಷಿ ಸಂಶೋಧನಾ ಕೇಂದ್ರದವರು ಒಳ್ಳೆಯ ಕಬ್ಬು, ಬಸವ ಕಲ್ಯಾಣದಲ್ಲಿ ಯಾವ ರೀತಿಯ ಕಬ್ಬು ಬೆಳೆದ್ರೆ ಹೆಚ್ಚಿನ ಇಳುವರಿ ಬರುತ್ತೆ, ಭಾಲ್ಕಿಯಲ್ಲಿ ಯಾವುದು ಬೆಳೆದ್ರೆ ಇಳುವರಿ ಬರುತ್ತೆ, ಔರಾದಲ್ಲಿ ಯಾವುದು ಬೆಳೆದ್ರೆ ಇಳುವರಿ ಬರುತ್ತೆ, ಹುಮ್ನಾಬಾದ್ ಮಣ್ಣಿಗೆ ಯಾವುದು ಸೆಟ್ ಆಗುತ್ತೆ, ಇವುಗಳ ಕುರಿತು ಕೃಷಿ ಸಂಶೋಧನಾ ಕೇಂದ್ರದವರು ಇಲ್ಲಿ ತನಕ ಸಂಶೋಧನೆ ನಡೆಸಿ ರೈತರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇವರು ಮುಂದೆ ಬಂದಿಲ್ಲ. ಈಗ ಫ್ಯಾಕ್ಟ್ರಿ ಅವರು ಏನು ಹೇಳ್ತಾರೆ, ರೈತರಿಗೆ ಇಳುವರಿ ಸರಿಯಾಗಿ ಬರಲ್ಲ, ಇಳುವರಿ ರಿಕವರಿ ರೇಟ್ ಇರಲ್ಲ, ಇಲ್ಲಿ ನಾವು ಕಬ್ಬಿನ ಇಳುವರಿ ಸರಿ ಇಲ್ಲ, ರಿಕವರಿ ಸರಿಯಾಗಿ ಬರಲ್ಲ ಅನ್ನೋದು ಬೀದರ್ ಜಿಲ್ಲೆ ಕಾರ್ಖಾನೆ ಮಾಲೀಕರ ವಾದ. ಇಳುವರಿ ಅದು ರಿಕವರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ 2950 ರೂಪಾಯಿ, ಬೇರೆ ಕಡೆಯೆಲ್ಲ 3300 ರೂಪಾಯಿ. ಯಾಕೆ ಬೀದರ್ ಜಿಲ್ಲೆಯ ಕಬ್ಬಿಗೆ ಯಾಕೆ ಹೆಚ್ಚಿನ ರಿಕವರಿ ಬರ್ತಾ ಇಲ್ಲ, ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದರ ಕುರಿತು ಬೀದರ್ನ ಕೃಷಿ ಸಂಶೋಧನಾ ಕೇಂದ್ರದವರು ಒಂದು ಸಂಶೋಧನೆಯನ್ನು ನಡೆಸಿ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಇವ್ರುಗಳ ಆಫೀಸ್ಗೆ 12 ತನಕ ಆಫೀಸ್ಗೆ ಬರಲ್ಲ, ಇವರಿಗೆಲ್ಲ ಸರ್ಕಾರಿ ಸಂಬಳ ಬೇಕು. 1ನೇ ತಾರೀಕು ಸಂಬಳ ಬರಲಿಲ್ಲ ಅಂದರೆ ಲಬೋ ಹೊಯ್ಕೊಂತ ತಿರುಗ್ತಾರೆ. ಹಾಗಿದ್ರೆ ನಿಮಗಿಲ್ಲ ಸಂಬಳಗಳು ಯಾತಕ್ರಿ? ಮತ್ತೆ ಬೀದರ್ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಇಳುವರಿ ಬರಬೇಕು, ಒಳ್ಳೆಯ ರಿಕವರಿ ಬರಬೇಕು. ಆ ನಿಟ್ಟಿನಲ್ಲಿ ಸಂಶೋಧನೆಗಳು ಮಾಡಿ. ನಿಮಗೆ ವಿಜ್ಞಾನಿಗಳು ಅಂತ, ನಿಮಗೆ ಸಂಶೋಧಕರು ಅಂತ, ನಿಮಗೆ ಅಧಿಕಾರಿಗಳು ಅಂತ ಕೃಷಿ ಇಲಾಖೆಯಲ್ಲಿ ಯಾವ ಪುರುಷಾರ್ಥ ಆಯ್ಕೆ ಮಾಡಿದ್ದಾರೆ? ಒಳ್ಳೆ ಕೆಲಸ ಮಾಡ್ತೀರಿ, ರೈತರಿಗೆ ಹೆಲ್ಪ್ ಮಾಡ್ತೀರಿ, ಒಳ್ಳೆ ಬೆಳೆಗಳಿಗೆ ಇಳುವರಿ ಹೆಚ್ಚಿಸುವುದಕ್ಕೆ ಒಳ್ಳೆ ಸಂಶೋಧನೆ ಮಾಡಿ ಮಾಹಿತಿ ಕೊಡ್ತೀರಂತ ನಿಮ್ಮನ್ನು ಆಯ್ಕೆ ಮಾಡಿ ನಿಮ್ಮನ್ನು ಅಲ್ಲಿ ತಂದು ಕೂಡಿಸಿದ್ದಾರೆ. ಕೋಟ್ಯಾನುಗಟ್ಟಲೆ ರೂಪಾಯಿಯ ಬಿಲ್ಡಿಂಗ್ ನಲ್ಲಿ AC ರೂಮ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಾ?
ಆ ಒಂದು ಕೃಷಿ ಸಂಶೋಧನಾ ಕೇಂದ್ರವನ್ನ ಕಬ್ಬು ಸಂಶೋಧನಾ ಕೇಂದ್ರವಾಗಿಸಬೇಕು ಅನ್ನೋದು ಬೀದರ್ ಜಿಲ್ಲೆಯ ರೈತರ ಅಭಿಪ್ರಾಯ. ನಾನು ಹೇಳ್ತೀನಿ ಅದ್ರ ಜೊತೆಗೆ ಹತ್ತಿ ಸಂಶೋಧನಾ ಕೇಂದ್ರವನ್ನು ಕೂಡ ಅದರಲ್ಲಿ ಮಾಡಬೇಕು. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ 2 ಪ್ರಮುಖ ವಾಣಿಜ್ಯ ಬೆಳೆಗಳು, ಒಂದು ಕಬ್ಬು, ಇನ್ನೊಂದು ಹತ್ತಿ ಮತ್ತೆ ಸೋಯಾ. ಇವುಗಳ ಕುರಿತಲ್ಲಿ ಹೆಚ್ಚಿನ ಸಂಶೋಧನೆ ಆಗಬೇಕು. ಇವುಗಳ ಹೆಚ್ಚಿಗೆ ಇಳುವರಿ ಹೆಂಗೆ ಪಡಿಬೇಕು, ಯಾವ ತಳಿಯನ್ನು ಬಳಸಿದ್ರೆ ಹೆಚ್ಚಿಗೆ ಇಳುವರಿ ಬರುತ್ತೆ, ಯಾವ ತಾಲೂಕಲ್ಲಿ ಯಾವ ರೀತಿ ನಾವು ಅದನ್ನು ಉಳುಮೆ ಮಾಡಿದ್ರೆ ಹೆಚ್ಚಿಗೆ ಇಳುವರಿ ಬರುತ್ತೆ, ರೈತರು ಹೇಗೆ ಲಾಭದಾಯಕವಾಗಬೇಕು, ಇವುಗಳ ಕುರಿತು ಕೃಷಿ ಸಂಶೋಧನೆ ಕೇಂದ್ರದವರು ಅಧ್ಯಯನ ಮಾಡಿ. ಅದನ್ನ ಬಿಟ್ಟು ಬರೀ ಸಂಬಳ ತಗೊಂಡು ಮನೆಗೆ ಹೋಗೋದು, ಮಧ್ಯಾಹ್ನ 12 ಗಂಟೆಗೆ ಆಫೀಸ್ಗೆ ಬರೋದು, ಮತ್ತೆ 4 ಗಂಟೆಗೆ ಟಿಫನ್ ಬಾಕ್ಸ್ ಇಟ್ಕೊಂಡು ಮನೆಗೆ ಹೋಗೋದು, ಇದನ್ನೇ ಕಲ್ತಿದ್ದೀರಾ. ಇದನ್ನೆಲ್ಲ ಕಲಿಬೇಕಾದ್ರೆ ಯಾತಕ್ರಿ ಸರ್ಕಾರಿ ನೌಕರಿಗೆ ಬರ್ತೀರಾ? ಯಾವ್ದಾದ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೌಕರಿ ಮಾಡ್ಕೊಂತೀರಿ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು 4 ಜನರಿಗೆ ಒಳ್ಳೆಯದನ್ನ ಮಾಡಬಹುದು, 4 ಜನರಿಗೆ ಉತ್ತಮ ಬದುಕನ್ನ ಕೊಡಬಹುದು. ನೀವೇನೋ ಉತ್ತಮ ಬದುಕನ್ನ ಬದುಕ್ತಾ ಇದ್ದೀರಿ, ಸರ್ಕಾರದ ಸಂಬಳವನ್ನ ತಗೊಂತಾ ಇದ್ದೀರಿ, AC ರೂಮಲ್ಲಿ ಕೂತ್ಕೊಳ್ತಾ ಇದ್ದೀರಿ ಆರಾಮಾಗಿ. 4 ಗಂಟೆ ಆದ್ಮೇಲೆ ಮಧ್ಯಾಹ್ನ ಮನೆಯಿಂದ ಟಿಫನ್ ಏನು ಮಧ್ಯಾಹ್ನ ತಿಂತಿರಲ್ಲ, ಅದು ಟಿಫನ್ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀರಿ. ಸರ್ಕಾರಿ ಸಂಬಳ ತಗೊಂಡ ಮೇಲೆ ಸಾಮಾನ್ಯ 100ಕ್ಕೆ 100 ಅಂತೂ ನೀವು ಯಾರು ಕೆಲಸ ಮಾಡೋದು, 70% ಆದ್ರೂ ಕೆಲಸ ಮಾಡಿ. ಕೆಲಸ ಮಾಡಲಿಲ್ಲ ಅಂದ್ರೆ ಅಂತ ಸರ್ಕಾರಿ ನೌಕರಿ ಯಾತಕ್ರಿ ಮಾಡ್ತೀರಾ? ಸರ್ಕಾರದ ದುಡ್ಡು ವೇಸ್ಟು. ಅಲ್ಲಿ AC ಗೆ ಹಾಕಿ, ಅಲ್ಲಿ AC ಗೆ ನಿಮ್ಮ ಆಫೀಸಲ್ಲಿ ಕುತ್ಕೊಂಡಾಗ AC ಹಾಕಿದಾಗ ಅದ್ರ ಎಲೆಕ್ಟ್ರಿಸಿಟಿ ವೇಸ್ಟು, ರೈತರಿಗೆ ಸಹಾಯಕ್ಕೆ ಬರಲ್ಲ. ಅಂತಹವುಗಳು ಎಂತಹ ಬದುಕ್ರಿ ಅದು? ಸರ್ಕಾರಿ ಸಂಬಳ ತಗೊಂಡ ಮೇಲೆ ಸೌಜನ್ಯಕ್ಕಾದರೂ ಒಂದು 70% ಆದರೂ ಕೆಲಸ ಮಾಡಿ. ಒಂದು ವೇಳೆ ರೈತರು ತಿರುಗಿ ಬಿದ್ದರೆ ಆ ಕೃಷಿ ಕೇಂದ್ರ ಎದುರು ಬಂದು ಧರಣಿ ಕುತ್ಕೊಂಡ್ರೆ ನಿಮ್ಮ ನೌಕರಿಗಳು ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗಲಾದರೂ ಎಚ್ಚೆತ್ತುಕೊಂಡು ಕೃಷಿ ಸಂಶೋಧನಾ ಕೇಂದ್ರದಲ್ಲಿರುವಂಥವ್ರು ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾದ ಟೈಮಿಗೆ ಬರಬೇಕು. ಮೊದಲು ನೀವು ಇರುವಂಥ ಒಂದು ಏನು ಆಫೀಸ್ ಇದೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕಲಿಯಿರಿ. ರೈತರು, ಬೀದರ್ ಜಿಲ್ಲೆಯ ರೈತರು ಸಿಡಿದಿದ್ರೆ ಮತ್ತೆ ನಿಮಗೆ ಬೇರೆನೇ ಗತಿ ಬರುತ್ತೆ. ಗುರ್ಲಾಪುರದಲ್ಲಿ ನೋಡಿದ್ರಲ್ಲ ರೈತರು ಸಿಡಿದಿದ್ರೆ ಹೆಂಗಿರುತ್ತೆ ಅಂತ. ಆ ರೀತಿ ಏನಾದ್ರು ಸಿಡಿದೆದ್ದು ನಿಮ್ಮ ಸಂಶೋಧನಾ ಕೇಂದ್ರದ ಎದುರು ಬಂದರೆ ನೌಕರಿ ಬಿಟ್ಟು ಮನೆಗೆ ಹೋಗಬೇಕಾಗುತ್ತೆ. ಮುಂದಿನ ಸುದ್ದಿ. ಬೀದರ್ದ ಜಿಲ್ಲಾದಾಗ ಹಳಕೇರಿ ಫಾರ್ಮ್ದಾಗ ಬಂದಿದ್ವಿ ನಾವು. ಇಲ್ಲಿ ಇದು ಬೀಜ ಸಂಶೋಧನಾ ಕೇಂದ್ರ ಅಂತಿತ್ತು. ಮೊದಲ ಕಬ್ಬು ಸಂಶೋಧನಾ ಕೇಂದ್ರ ಇತ್ತು. ಅದೇನು ಮಾಡ್ಯಾರ, ಕಬ್ಬು ಸಂಶೋಧನಾ ಕೇಂದ್ರ ತೆಗೆದಾಕಿ ವಿವಿಧ ಬೆಳೆಗಳ ಸಂಶೋಧನಾ ಕೇಂದ್ರ ಅಂತ ಮಾಡ್ಯಾರಂತ. ಇದರಿಂದ ಏನದ ಅಂದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದ್ರ ಕಡೆಯಿಂದ ನಮ್ಮಲ್ಲಿ ಬೀದರ್ ಜಿಲ್ಲಾಕ ಈ ನಮ್ಮ ಕಲ್ಯಾಣ ಕರ್ನಾಟಕ ಏರಿಯಾದಾಗ ಎಲ್ಲಿನೂ ಸಂಶೋಧನಾ ಕೇಂದ್ರ ಇಲ್ಲ ಕಬ್ಬಿಂದು. ಆದ ಕಡೆಯಲ್ಲಿ ಬೀದರ್ ಕಿದ್ದಿಂದ ತೆಗೆದು ಹಾಕ್ಯಾರ ಇವರು. ಅದ್ರ ಕಡೆಯಿಂದ ಪುನಃ ಆಗ್ಬೇಕು ಇಲ್ಲಿ. ಆದಾಗ ಮಾತ್ರ ರೈತರಿಗೆ ಅನುಕೂಲ ಆಯ್ತದ, ಒಳ್ಳೆ ವೆರೈಟಿ ಬೀಜ ಸಿಗ್ತದ. ಇಲ್ಲಿ ಏನು ವಿವಿಧ ದೋಷದ ಯಾವ ಸಂಶೋಧನೆ ಏನು ಇಲ್ಲಿಂದ ಇದು ಕಟ್ಟಿ ಆಗ್ಯದ. ಇಲ್ಲಿ ಯಾವ ಬೀಜ ಸಂಶೋಧನೆ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಬರೀ ಅಧಿಕಾರಿನೇ ಇಲ್ಲಿ ನೋಡ್ರಿ. ನಾವು ಮುಂಜಾನೆ ಇಲ್ಲಿ 12ಕ್ಕೆ ಬಂದೀವಿ, ಒಬ್ಬರು ಅಧಿಕಾರಿನೂ ಇಲ್ಲಿ ಯಾರು ವಿಜ್ಞಾನಿಗಳಿಲ್ಲ, ಯಾರು ಇಲ್ಲಿ ನೋಡ್ರಿ. ಎಲ್ಲ ನಾವು ನೀವೇ ಇದ್ದೇವಲ್ಲ, ಇಲ್ಲಿ ಯಾರೂ ಬೇರೆಯವ್ರು ಯಾರೂ ಇಲ್ಲ. ಆದ ಕಡೆಯಿಂದ ಏನದಂದ್ರೆ ಇಲ್ಲಿ ಈ ವಿಜ್ಞಾನಿಗಳಿಗೆ ಕರೆದು ನಮ್ಮ ಸಂಶೋಧನಾ ಕೇಂದ್ರ ಒಂದು ಕಬ್ಬಿನ ಮಾಡಿದ್ರಂದ್ರೆ ನಮ್ಮ ಬೀದರ್ ಜಿಲ್ಲೆ ಸುರಸ್ತದ. ಯಾಕಂದ್ರೆ ವಾಣಿಜ್ಯ ಬೆಳೆ ಅಂದ್ರೆ ನಮಗೆ ಕಬ್ಬೇ ಜಾಸ್ತಿ. ಈ ಕಬ್ಬು ಒಂದು ಸರಿಯಾಗಿತ್ತಂದ್ರೆ 1 ಎಕರೆಗೆ ನಾವು 20-25-30 ಟನ್ ಬೆಳಿತೇವೆ. ನಾವು ಈ ವಿಜ್ಞಾನಿಗಳು ಸರಿಯಾದ ರೀತಿ ನಮ್ಗೆ ಗೈಡ್ ಮಾಡಿದ್ರೆ 60-70 ಟನ್ ಕಬ್ಬು ಬೆಳಿತೇವೆ ಅಂದ್ರೆ ಆ ಕಡೆ ಫ್ಯಾಕ್ಟ್ರಿನೂ ಉಳಿತಾ ಇರ್ತದೆ, ಈಗ ನಾನು ಉಳಿತಾ ಇರ್ತದೆ, ಮತ್ತು ರಿಕವರಿನೂ ಜಾಸ್ತಿ ಬರ್ತದೆ, ನಮ್ಮ ರೇಟ್ನೂ ಜಾಸ್ತಿ ಆಯ್ತದೆ. ಅದ್ರ ಕಡೆಯಿಂದ ಕಬ್ಬು ಬೆಳೆಗಾರದ ಇದು ಕಬ್ಬು ಸಂಶೋಧನಾ ಕೇಂದ್ರ ಇಲ್ಲಿ ಆಗೇಬೇಕು. ಆದ್ರೆ ಮಾತ್ರ ಎಲ್ಲ ರೈತರಿಗೆ ಅನುಕೂಲ ಆಯ್ತಂತ ತಮ್ಮ ವಾಹಿನಿ ಮೂಲಕ ಹೇಳಿ ಬರ್ತೀನಿ. ನನ್ನ ಹೆಸರು ವೈಜನಾಥ್ ಬುಯ್ಯ ಮರ್ಕಲ್.